ರುಚಿಯಾಗಿ ಶುಚಿಯಾಗಿ ಬ್ರೆಡ್ ಸ್ಯಾಂಡ್ವಿಚ್ ಮನೆಯಲ್ಲಿಯೇ ಸುಲಭವಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರ. ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಬ್ರೆಡ್ ಸ್ಯಾಂಡ್ವಿಚ್ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ಗ್ಯಾಸ್ ಮೇಲೆ ನಾನು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಎಣ್ಣೆ ಹಾಕಿದ್ದೀನಿ. ಅದಕ್ಕೆ 1/4 ಟೀ ಸ್ಪೂನಷ್ಟು ಸಾಸಿವೆ, 1/4 ಟೀ ಸ್ಪೂನಷ್ಟು ಜೀರಿಗೆ. ಸಾಸಿವೆ ಸಿಡಿದ ನಂತರ ಇಲ್ಲಿ ನಾನು 2 ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಅದನ್ನು ಇಲ್ಲಿ ಹಾಕಿ ಇದು ಸ್ವಲ್ಪ ಫ್ರೈ ಮಾಡಬೇಕು. ಹಾಗೆಯೇ ಇದರಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಕರಿಬೇವು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಹಾಗೆಯೇ ಹಸಿಮೆಣಸಿನ್ಕಾಯಿ 1 ಚಿಕ್ಕದಾಗಿ ಕಟ್ ಮಾಡಿ ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫ್ರೈ ಆದ ನಂತರ ನಾವಿದಕ್ಕೆ 1 ಟೊಮೆಟೊ, ಮೀಡಿಯಮ್ ಸೈಜ್ ಟೊಮೆಟೊಯನ್ನು ಇಲ್ಲಿ ಹಾಕಿದ್ದೀನಿ. ಇದು ಸ್ವಲ್ಪ ಬಾಡಿಸ್ಕೊಳ್ಳಿ. ಹಾಗೆಯೇ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕಿದ ಮೇಲೆ ಟೊಮೆಟೊ ಸ್ವಲ್ಪ ಮೆತ್ತಗಾಗುತ್ತೆ, ಅದಕ್ಕೋಸ್ಕರ ಇಲ್ಲಿ ಉಪ್ಪು ಹಾಕಿದ್ದೀನಿ. ಹಾಗೆಯೇ ಇಲ್ಲಿ 1/4 ಟೀ ಸ್ಪೂನಷ್ಟು ಅರಿಶಿನ, 1/4 ಟೀ ಸ್ಪೂನಷ್ಟು ಇಲ್ಲಿ ಗರಂ ಮಸಾಲ, ಹಾಗೆಯೇ 1/4 ಟೀ ಸ್ಪೂನಷ್ಟು ಇಲ್ಲಿ ಪಾವ್ ಭಾಜಿ ಮಸಾಲ ಹಾಕಿದ್ದೀನಿ. ಹಾಗೆಯೇ 1 ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೀನಿ. ಹಾಗೆಯೇ 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇವಿಷ್ಟು ಹಾಕಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಪಾವ್ ಭಾಜಿ ಮಸಾಲ ಆಪ್ಷನಲ್, ನೀವು ಬೇಕಿದ್ರೆ ಹಾಕಬಹುದು, ಇಲ್ಲಾಂದರೆ ಇದನ್ನು ಸ್ಕಿಪ್ ಮಾಡಬಹುದು. 1 ಆಲೂಗಡ್ಡೆಯಲ್ಲಿ ಕುದಿಸಿ ತಗೊಂಡಿದ್ದೀನಿ. ಈ ರೀತಿಯಾಗಿ ಮ್ಯಾಶ್ ಮಾಡಿ ಇಲ್ಲಿ ಹಾಕ್ತಾ ಇದ್ದೀನಿ. ಈಗ ಇದನ್ನು ಆಲೂಗಡ್ಡೆಯನ್ನು ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡಿ ಮಸಾಲೆ ಎಲ್ಲ ಹೊಂದ್ಕೋಬೇಕು. ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆಯೇ ಇದರಲ್ಲಿ ನಾನು 1 ಟೀ ಸ್ಪೂನಷ್ಟು ಇಲ್ಲಿ ಚಾಟ್ ಮಸಾಲ ಹಾಕಿದ್ದೀನಿ. ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ನಾವು ಹೊರಗಡೆ ಸ್ಯಾಂಡ್ವಿಚನ್ನು ತಿನ್ನೋದಕ್ಕಿಂತ ಮತ್ತು ಹೊರಗಡೆಯಿಂದ ತಂದು ತಿನ್ನೋದಕ್ಕಿಂತ ಮನೆಯಲ್ಲಿಯೇ ಈ ರೀತಿಯಾಗಿ ರುಚಿಯಾಗಿ ಶುಚಿಯಾಗಿ ಮಾಡಿಕೊಂಡು ತಿನ್ನೋದು ತುಂಬ ಒಳ್ಳೆಯದು, ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಈಗ ಇದರಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಉಪ್ಪು ಬೇಕು ಅಂತ ಅನಿಸಿದರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ನಾವು ಒಗ್ಗರಣೆಯಲ್ಲಿ ಸ್ವಲ್ಪ ಉಪ್ಪು ಹಾಕಿದ್ವಿ ಟೊಮೆಟೊ ಹಾಕಿದಾಗ. ಇವಾಗ ಸ್ವಲ್ಪ ಇಲ್ಲಿ ಉಪ್ಪು ಸೇರಿಸಿ ಇವಾಗ ಇದು ಆಗಿದೆ. ಇದನ್ನು ಒಂದು ಬೌಲ್ನಲ್ಲಿ ತೆಗೆದಿಡೋಣ. ಈಗ ನಾವು ಇದಕ್ಕೆ ಚಟ್ನಿ ಮಾಡ್ಕೊಳ್ಳೋಣ. ಚಟ್ನಿ ಮಾಡಲಿಕ್ಕೆ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಹಾಗೆಯೇ ಪುದೀನ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀನಿ. 1 ಕಟೋರಿಯಷ್ಟು ಕೊತ್ತಂಬರಿ ಸೊಪ್ಪು, 10 ರಿಂದ 12 ಎಲೆ ಪುದೀನ ಮತ್ತು 4 ಬೆಳ್ಳುಳ್ಳಿ, ಚಿಕ್ಕದು ಬೆಳ್ಳುಳ್ಳಿ ಇದೆ, ನೀವು ದೊಡ್ಡದಿದ್ದರೆ 2 ತೊಗೊಳ್ಳಿ. ಹಾಗೆಯೇ ಕರಿಬೇವು 8 ರಿಂದ 10 ಎಲೆ, ಹಾಗೆಯೇ ಹಸಿ ಶುಂಠಿ 1 ಇಂಚಿನಷ್ಟು, 1 ಹಸಿಮೆಣಸಿನ್ಕಾಯಿ, ನಿಮಗೆ ಖಾರ ಹೆಚ್ಚು ಬೇಕಂದರೆ ನೀವು ಹಾಕ್ಕೋಬಹುದು ಹೆಚ್ಚು. ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಇಲ್ಲಿ ಹುರಿಗಡಲೆ ಹಾಕಿದ್ದೀನಿ. ಹಾಗೆಯೇ ಇಲ್ಲಿ ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ, ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ಹಾಗೆಯೇ ಚಾಟ್ ಮಸಾಲ ಅರ್ಧ ಟೀ ಸ್ಪೂನಷ್ಟು, ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ. ನುಣ್ಣಗೆ ರುಬ್ಬಿ ನಾನು ಇಲ್ಲಿ ತೊಗೊಂಡಿದ್ದೀನಿ. ಇವಾಗ ನೀವು ಇಲ್ಲಿ ನೋಡ್ಬೋದು, ಈ ರೀತಿಯಾಗಿ ಆದರೆ ಸಾಕು. ಹುಳಿ ಸಿಹಿ ಖಾರ ಇದರ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ಅರ್ಧ ಹೋಳು ನಿಂಬೆಹಣ್ಣಿನ ರಸವನ್ನು ಹಾಕ್ತಾಯಿದ್ದೀನಿ. ಈ ಸ್ಯಾಂಡ್ವಿಚ್ನಲ್ಲಿ ಈ ಚಟ್ನಿ ಹಾಕಿ ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದು ಒಂದು ಬೌಲ್ನಲ್ಲಿ ತೆಗೆದಿಟ್ಕೋಬೇಕು. ಹಾಗೆಯೇ ಈ ಚಟ್ನಿ ಇಲ್ಲದೇ ಕೂಡ ನೀವು ಮಾಡ್ಕೋಬಹುದು, ತುಂಬ ಚೆನ್ನಾಗಿರುತ್ತೆ ಹಾಗೇನು ಮಾಡಿದರು. ಇವಾಗ ಇಲ್ಲಿ ನೋಡಿ, ನಾನು ಎರಡನ್ನೂ ಒಂದು ಬೌಲ್ನಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಈಗ ಇಲ್ಲಿ ನಾನು 4 ಪೀಸ್ ಬ್ರೆಡ್ ತೊಗೊಂಡಿದ್ದೀನಿ. ಈ ಬ್ರೆಡ್ ಮೇಲೆ ಇಲ್ಲಿ ನಾನು ತುಪ್ಪ ಹಚ್ತಾ ಇದ್ದೀನಿ. ನೀವು ಬೇಕಿದ್ರೆ ಬೆಣ್ಣೆ ಕೂಡ ಹಚ್ಚಬಹುದು. ಇಲ್ಲಿ ನಾನು ತುಪ್ಪ ಹಚ್ತಾ ಇದ್ದೀನಿ. 4 ಪೀಸ್ಗಳಿಗೂ ತುಪ್ಪ ಹಚ್ಕೋಬೇಕು. ಈಗ ಇಲ್ಲಿ ನಾನು 4 ಪೀಸ್ಗಳಿಗೆ ತುಪ್ಪ ಹಚ್ಚಿ ತೊಗೊಂಡಿದ್ದೀನಿ. ಈಗ ಇದರ ಮೇಲೆ ನಾನು ಹಸಿರು ಚಟ್ನಿಯನ್ನು ಮಾಡ್ಕೊಂಡಿವಲ್ಲ, ಈ ಚಟ್ನಿಯನ್ನು ಇದರ ಮೇಲೆ ಹಾಕಬೇಕು. 1 ಬ್ರೆಡ್ ಸ್ಲೈಸಿಗೆ ನೀವು ಈ ಹಸಿರು ಚಟ್ನಿ ಹಾಕಿ, ಇನ್ನೊಂದು ಬ್ರೆಡ್ಡಿಗೆ ನೀವು ಬೇಕಾದರೆ ಟೊಮೆಟೊ ಕೆಚಪ್ ಏನಾದರೂ ಹೀಗೆ ಹಾಕಬಹುದು. ನಾನು ಟೊಮೆಟೊ ಕೆಚಪ್ ಏನು ಹಾಕ್ತಾ ಇಲ್ಲ. ಈಗ ನಾವು ಆಲೂಗಡ್ಡೆ ಏನು ಮಸಾಲೆ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಇದರ ಮೇಲೆ ಹಾಕಿದ್ದೀನಿ. ಇದರ ಮೇಲೆ ಚೀಸ್ ಹಾಕ್ತಾಯಿದ್ದೀನಿ. ನೀವು ಚೀಸ್ ಬೇಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ಹೀಗೇನೂ ಕೂಡ ಮಾಡ್ಕೋಬೋದು, ಚೆನ್ನಾಗಾಗತ್ತೆ. ಹೀಗೇನೂ ಕೂಡ ಮಾಡ್ಕೋಬಹುದು. ಇದರ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಚೀಸ್ ಹಾಕ್ಕೊಂಡು ಮಾಡಬೇಕು ಅಂತ ಏನಿಲ್ಲ. ನಾನಿಲ್ಲಿ ನನ್ನ ಮಗನಿಗೆ ಚೀಸ್ ತುಂಬ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ಇಲ್ಲಿ ನಾನು ಚೀಸ್ ಹಾಕ್ತಾಯಿದ್ದೀನಿ. ನನಗೆ ಮಾಡಬೇಕಾದ್ರೆ ನಾನು ಚೀಸ್ ಹಾಕದೇನೆ ಹಾಗೆ ಮಾಡ್ಕೊಳ್ತೀನಿ. ಈಗ ಇದರ ಮೇಲೆ ಇನ್ನೊಂದು ಬ್ರೆಡನ್ನು ಹಾಕಿ
ಈ ಬ್ರೆಡ್ ಮೇಲೇನು ಸ್ವಲ್ಪ ತುಪ್ಪ ಹಚ್ಚಬೇಕು. ಇವಾಗ ಇಲ್ಲಿ ನೋಡಿ ತುಪ್ಪ ಹಚ್ತಾ ಇದ್ದೀನಿ. ಇವಾಗ ಇಲ್ಲಿ ಹಚ್ಕೊಂಡಿದ್ದೀನಿ. ಮೊದಲೇ ಇಲ್ಲಿ ನಾನು ತವಾ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ಅದರ ಮೇಲೆ ನಾವೇನು ತುಪ್ಪ ಹಚ್ಚಿದ್ವಿ ಅಲ್ಲ, ಅದನ್ನು ಕೆಳಗಡೆ ಮಾಡಿ ನಾವು ಬೇಯಿಸ್ಕೋಬೇಕು. ಸಣ್ಣ ಉರಿ ಇಟ್ಟು ನಾವು ಇದನ್ನು ಬೇಯಿಸ್ಕೋಬೇಕು. ಈಗ ಇದರ ಮೇಲೆ ಮತ್ತೆ ನಾವು ತುಪ್ಪ ಹಚ್ಕೊಳ್ಳೋಣ. ಮೇಲ್ಗಡೆ ತುಪ್ಪ ಹಚ್ಚಿ ಮತ್ತೆ ತಿರುಗಿಸಿ ಇದನ್ನು ಬಿಸಿ ಮಾಡಿ ನಾವು ಇದನ್ನು ತಿನ್ನಬಹುದು. ಇದನ್ನು ನಾವು ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬಹುದು, ಮತ್ತು ಸಾಯಂಕಾಲ ಸ್ನ್ಯಾಕ್ಸ್ಗೂ ಕೂಡ ಮಾಡಬಹುದು, ಮಕ್ಕಳ ಟಿಫಿನ್ ಬಾಕ್ಸ್ಗೂ ಕೂಡ ಹಾಕಿ ಕೊಡಬಹುದು. ಇವಾಗ ಇದು ಆಗಿದೆ. ಈಗ ಇಲ್ಲಿ ನಾನು ಇನ್ನೊಂದು ಮಾಡಲಿಕ್ಕೆ ಇಟ್ಟಿದ್ದೀನಿ. ಇವಾಗ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಸ್ಯಾಂಡ್ವಿಚ್ಚು. ಈಗ ಇದನ್ನು ಮಧ್ಯದಿಂದ ಕಟ್ ಮಾಡಿದರೆ ಇವಾಗ ಇಲ್ಲಿ ನೀವು ನೋಡಿ ಬ್ರೆಡ್ ಸ್ಯಾಂಡ್ವಿಚ್ ಇಲ್ಲಿ ರೆಡಿಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ, ಹಾಗೆಯೇ ಇನ್ನಷ್ಟು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ತಮಗೆಲ್ಲರಿಗೂ ನನ್ನ ಧನ್ಯವಾದಗಳು.